ಕೇಳಬೇಕಾದ್ದು ಬಾಕಿ ಉಳಿಯುತ್ತೆ, ಮುಗಿಯುವುದಿಲ್ಲ. ಯಾಕೆಂದ್ರೆ ಕೇಳಬೇಕಾದ್ದು ಭಗವಂತನ ಬಗ್ಗೆ, ಅವನು ಅನಂತ, ಎಷ್ಟು ಕೇಳಿದ್ರು ಬಾಕಿಯೇ ಉಳಿಯುತ್ತೆ. ಕೇಳಬೇಕಾದ್ದು ಅನಂತ ಇದೆ ಅಪ್ಪ, ಅದು ನೀನು 1000 ಜನ್ಮದಲ್ಲಿ ಪೂರ್ತಿ ಕೇಳಿದರೂ ಮುಗಿಯೋದಿಲ್ಲ. ಆದರೆ ಅಪಶ್ಯತ ಆತ್ಮತತ್ವಂ ಗೃಹೇಶು ಗೃಹ ಮೇಧಿನಾಂ. ಆದರೆ ಏನು ಉಪಯೋಗ? ಕೇಳಬೇಕಾದ್ದು ಬೇಕಾದಷ್ಟಿದೆ, ಕೇಳುವವರು ಯಾರು? ಇದು ಶುಕಾಚಾರ್ಯರ ಪ್ರಶ್ನೆ. ಕೇಳಬೇಕಾದ್ದು 1000 ಜನ್ಮದಲ್ಲಿ ಕೇಳಿದರೂ ಮುಗಿಯದಷ್ಟು ಉಂಟಪ್ಪ. ಕೇಳುವವರು ಇದ್ದಾರೆ, ಕೇಳುವವರು ಯಾರು? ಯಾರಿಗೋಸ್ಕರ ಹೇಳಬೇಕು? ಎಂಥ ಸಿಟ್ಟು ನೋಡಿ ಅವರಿಗೆ. ಈ ಜನಕ್ಕೆ ಬೇಡವಾಗಿದೆ, ನಾನು ಯಾಕೆ ಹೇಳಬೇಕು ಅಂತ. ಕೇಳುವ ಆಸಕ್ತಿ ಇಲ್ಲದೆ ಇದ್ದವರಿಗೆ ಯಾಕೆ ಹೇಳಬೇಕು? ಯಾಕೆ ಆಸಕ್ತಿ ಇಲ್ಲ? ಅಪಶ್ಯತ ಆತ್ಮತತ್ವ ಗೃಹೇಶು ಗೃಹ ಮೇಧಿನ. ಆತ್ಮತತ್ವದ ಎಚ್ಚರ ಇಲ್ಲ. ನಾನು ಅಂದ್ರೆ ಏನು ಅಂತ ಗೊತ್ತಿಲ್ಲ, ನನ್ನ ಬಿಂಬರೂಪಿಯಾದ ಭಗವಂತ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಮನೆ, ಸಂಸಾರ, ದುಡ್ಡು ಗಳಿಸುವುದು, ಸುಖ ಪಡುವುದು, ಇಷ್ಟೇ ಜೀವನ ಅಂತ ತಿಳಿದ ಈ ಮಂದಿಗೆ ಏನು ಹೇಳಬೇಕು ನಾನು? ಸುಖ ನೋಡಿ. ಅವರು ಸಂಸಾರಿಗಳಲ್ಲ, ಅದು ಸಂಸಾರಿಗಳ ಭಾರಿ ಕೋಪ. ಗೃಹೇಶು ಗೃಹ ಮೇಧಿನ. ಮನೆ ಮಾಡ್ತೆ, ಸಂಸಾರ, ದುಡಿಮೆ, ದುಡ್ಡು, ಸುಖ ಪಡುವುದು, ದುಡ್ಡಿನಿಂದ ಸುಖವನ್ನ ಪರ್ಚೇಸ್ ಮಾಡೋದು, ಇಷ್ಟೇ ಬದುಕು ಅಂತ ತಿಳ್ಕೊಂಡ ಈ ಮನುಷ್ಯರಿಗೆ ಏನು ಹೇಳಬೇಕು? ಅಲ್ಲಪ್ಪ, ಆಗಿರೋದ್ರಿಂದಲೇ ಹೇಳಬೇಕು. ಅವ್ರಿಗೆ ಇಷ್ಟೇ ಅಲ್ಲ, ಇದಕ್ಕಿಂತ ಬೇರೆ ಬದುಕು ಇದೆ ಅಂತ ಹೇಳುದು. ಹೇಳಕ್ಕೆ ನಾನು ತಯಾರಿದ್ದೇನೆ, ಅವ್ರಿಗೆ ಕೇಳಿ ಕುರಿಸೋದುಂಟೇನು? ಯಾಕೆ ಎಲ್ಲರೂ ಹೇಳೋದೇ ಕುರಿಸೋದಿಲ್ಲ ಸರ್, ನಮಗೆ ವೇದಾಂತ ಕೇಳಬೇಕು ಅಂತ ಭಾರಿ ಅಪೇಕ್ಷೆ, ಅದೇನು ಕುರಿಸೋದಿಲ್ಲ. ಇದು ಎಲ್ಲರೂ ಮಾಮೂಲಿರೋ. ಯಾಕಂದ್ರೆ ಯಾವುದಕ್ಕೆ ಆಸಕ್ತಿ ಇದೆಯೋ ಅದಕ್ಕೆ ಪುರುಸೊತ್ತಿರುತ್ತೆ. ಪುರುಸೊತ್ತಿಲ್ಲ ಅಂದ್ರೆ ಸೈಕಲಾಜಿಕಲ್ ಮೀನಿಂಗು ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ ಅನ್ನೋದರ ಅರ್ಥ. ಎಲ್ಲ ತುಂಬಾ ಜನ ನಾನು ಕಿವಿಯಾಗೇ ಕೇಳಿದ್ದೇನೆ, ನಮ್ಗೆ ತುಂಬಾ ಆಸಕ್ತಿ ಉಂಟು ವೇದಾಂತ ಕೇಳಬೇಕು, ಆದ್ರೆ ಏನು ಮಾಡಿ ಪುರುಸೊತ್ತೇ ಆಗ. ಇಲ್ಲಿ ಕೆಲವರು ಇರ್ತಾರೆ, ನಾನು ಕೆಲವು ಊರಿಗೆ ಹೋದಾಗ ಅನುಭವಿಸಿದೆ. 10 ದಿವಸ ಉಪನ್ಯಾಸ ಇರುತ್ತೆ ಅವರಲ್ಲಿ. 10 ದಿವಸ ಉಪನ್ಯಾಸ ಆಗೋ ಬೀದಿಗೆ ಸಿಗೋದಿಲ್ಲ ಅವರು. ಹೋಗೋ ದಿವಸ ಸಿಗೋದು. ಹೌದಾ, ನಿಮ್ಮ ಉಪನ್ಯಾಸ ಇತ್ತ? 10 ದಿವಸ ನಾನು ಗೊತ್ತೇ ಇಲ್ಲದೆ ಹೋಯ್ತು. ಇನ್ನೂ 10 ದಿವಸ ಇದ್ರೆ ಬರ್ತಿದ್ದೆ, ಇನ್ನು ಮುಂದೆ 10 ದಿವಸ ಇದ್ರೆ ಬರ್ತಿದ್ದೆ. ಬರೋ ಸರ್ತಿ ನೋಡೋಣ. ಬರೋ ಸರ್ತಿ 10ನೇ ದಿವಸ ನೆನಪಾಗುತ್ತದೆ. ಅವು ಏನಂದ್ರೆ ತಮಗೆ ಆಸಕ್ತಿ ಇದೆ ಅಂತ ತೋರಿಸಿಕೊಳ್ಳುವ ಚಪಲ ಇದೆ ಹೊರತು ಆಸಕ್ತಿ ಇಲ್ಲ. ಅದನ್ನ ಶುಕಾಚಾರ್ಯ ಹೇಳ್ತಾರೆ. ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹ ಮೇಧಿನಾಂ ನಿದ್ರಯ ಕ್ರಿಯತೆ ನಕ್ತಂ ಯವಾಯೇನ ನವಂ ವಯಃ. ನಿದ್ರಯ ಕ್ರಿಯತೆ ನಕ್ತಂ ಯವಾಯೇನ ನವಂ ವಯಃ ದಿವಾನ ಅರ್ಥೇಹಯ ರಾಜನ್. ಕುಟುಂಬ ಭರಣೇನವ. ಯಾರಿಗೆ ಸಮಯ ಉಂಟು ಅಧ್ಯಾತ್ಮವನ್ನು ಕೇಳಲಿಕ್ಕೆ? ಪಾಪ ಇವನು 7 ದಿವಸ ಬೂಂದಿ ಕೇಳಲಿಕ್ಕೆ ಕೂತಿದ್ದಾರೆ, ಅವರವರು ಬೈಲಿಕ್ಕೆ. ಯಾರಿಗೆ ಆಸಕ್ತಿ ಉಂಟಯ್ಯ ಅಧ್ಯಾತ್ಮ ಹೇಳಲಿಕ್ಕೆ?